ಇನ್ನು ದೇವೇಗೌಡರ ಪತ್ನಿ ನಿಧನಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಚೆನ್ನಮ್ಮನವರು ಜೀವನದ ಕಷ್ಟ ನೋವುಗಳಿಂದ ಕುಗ್ಗದೆ ಎಲ್ಲವನ್ನ ಧೈರ್ಯದಿಂದ ಎದುರಿಸಿದಂತಹ ಗಟ್ಟಿಗಿತ್ತಿ. ಚೆನ್ನಮ್ಮನವರನ್ನ ನಾನು ಸಮೀಪದಿಂದ ಬಲ್ಲವನು. ಇದು ಸಿದ್ದರಾಮಯ್ಯ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಬಂದಿದ್ದೇ ದೇವೇಗೌಡರ ಪಕ್ಷದಿಂದ, ದೊಡ್ಡಗೌಡರ ಕುಟುಂಬಕ್ಕೆ ಬಹಳ ಆಪ್ತರಾಗಿದ್ದರು. ಆ ಸಂದರ್ಭದಲ್ಲಿ ಚೆನ್ನಮ್ಮ ಅವರನ್ನ ಅತಿ ಹತ್ತಿರದಿಂದ ಬಲ್ಲಂಥವ್ರು. ಈಗ ಚೆನ್ನಮ್ಮ ಅವರು ಏನು ತಾಯಿ ಪ್ರೀತಿ ಅಂತ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಅದೇ ರೀತಿಯಾಗಿ ಸತ್ಕಾರ ಮಾಡ್ತಾ ಇದ್ದಂಥ ಪರಿ. ಹೀಗಾಗಿ ಸಿದ್ದರಾಮಯ್ಯ ಅವರು ಕೂಡ ಅಂಥದ್ದೇ ಒಂದು ಸಂದರ್ಭದಲ್ಲಿ ಇದ್ದು ಬಂದಂಥವ್ರು. ಹಾಗಾಗಿ ಆ ಪ್ರೀತಿ ಏನು, ಆ ಚೆನ್ನಮ್ಮ ಅವರಂದ್ರೆ ಏನು ಅನ್ನೋದು ಸಿದ್ದರಾಮಯ್ಯ ಅವರಿಗೆ ಚೆನ್ನಾಗೇ ಅರ್ತಿದೆ. ಇವತ್ತು ಅವರಿಗೂ ಕೂಡ ಸಾಕಷ್ಟು ದುಃಖ. ಹೀಗಾಗಿ ಸಿದ್ದರಾಮಯ್ಯ ಅವರು ಸಂತಾಪವನ್ನು ಸೂಚಿಸಿರೋದನ್ನ ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ, ಒಂದು ಫೋಟೋ ಕೂಡ ಶೇರ್ ಮಾಡಿದ್ದಾರೆ. ದೇವೇಗೌಡರು ಮತ್ತು ಚೆನ್ನಮ್ಮ ಅವರು ಇರುವಂಥ ಒಂದು ಫೋಟೋ ಹಾಕಿ ನೋಡಿ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ನಿಧನದಿಂದ ದುಃಖಿತನಾಗಿದ್ದಾನೆ. ಜನತಾ ಪರಿವಾರದಲ್ಲಿದ್ದ ನಾನು ದೇವೇಗೌಡರ ಕುಟುಂಬದೊಂದಿಗೆ ನಿಕಟವಾದ ಒಡನಾಟ ಇಟ್ಕೊಂಡವನಾಗಿ ಚೆನ್ನಮ್ಮನವರನ್ನ ಸಮೀಪದಿಂದ ಬಲ್ಲವನಾಗಿದ್ದೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಹಾಗೆ ಚೆನ್ನಮ್ಮ ಅವರು ತಮ್ಮ ಜೀವನದಲ್ಲಿ ಎದುರಾದಂಥ ಕಷ್ಟ ನೋವುಗಳಿಂದ ಕುಗ್ಗದೆ ಎಲ್ಲವನ್ನೂ ಧೈರ್ಯದಿಂದ ಎದುರಿಸಿದ್ದಂಥ ಗಟ್ಟಿಗಿತ್ತಿ. ದೇವೇಗೌಡರ ರಾಜಕೀಯ ಜೀವನದ ಏಳು ಬೀಳಿನ ನಡುವೆ ದೊಡ್ಡ ಕುಟುಂಬವನ್ನು ಪೊರೆಯುತ್ತಿದ್ದ ಒಬ್ಬ ಗೃಹಿಣಿಯಾಗಿದ್ದರು ಚೆನ್ನಮ್ಮ ಅನ್ನುವಂಥದ್ದನ್ನು ಅವರು ನೆನಪು ಮಾಡ್ಕೊಂಡಿದ್ದಾರೆ. ಒಬ್ಬ ಆದರ್ಶ ಗೃಹಿಣಿಯಾಗಿದ್ದರು. ಮಾಜಿ ಪ್ರಧಾನಿಗಳ ಮಡದಿಯಾಗಿದ್ದರೂ ಕೂಡ ಯಾವ ಹಮ್ಮು ಬಿಮ್ಮು ಇಲ್ಲದೆ ಎಲ್ಲರನ್ನೂ ಅಕ್ಕರೆಯಿಂದ ಕಾಣ್ತಾ ಇದ್ದಂಥ ಚೆನ್ನಮ್ಮನವರು ಮಾದರಿ ಸತಿಯಾಗಿ ತುಂಬು ಜೀವನವನ್ನು ಸಾಗಿಸಿದ್ರು. ಮಾಜಿ ಪ್ರಧಾನಿಗಳ ಮಡತಿಯಾಗಿದ್ದರೂ ಕೂಡ ಒಂಚೂರು ಹಮ್ಮು ಬಿಮ್ಮು ಇರಲಿಲ್ಲ ಅಂಥೇಳಿ ದೀರ್ಘಕಾಲದ ಸಂಗಾತಿಯನ್ನು ಈ ಇಳಿವಯಸ್ಸಿನಲ್ಲಿ ಕಳೆದುಕೊಂಡ ದೇವೇಗೌಡರಿಗೆ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಭಗವಂತ ನೀಡಲಿ. ಗೌಡರ ಕುಟುಂಬ ಸದಸ್ಯರಿಗೆ ನನ್ನ ಸಂತಾಪಗಳು. ಅವರ ನೋವಿನಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ ಅಂಥೇಳಿ ಇವತ್ತು ಸಿದ್ದರಾಮಯ್ಯ ಅವರು ಒಂದು ಪೋಸ್ಟನ್ನು ಮಾಡಿದ್ದಾರೆ. ಆ ಮೂಲಕ ಚೆನ್ನಮ್ಮ ಅವರನ್ನು ನೆನಪಿಸ್ಕೊಂಡಿದ್ದಾರೆ. ಚೆನ್ನಮ್ಮ ಅವರ ಆತ್ಮಕ್ಕೆ ಚಿರಶಾಂತಿ ಲಭಿಸಲಿ ಅಂತೇಳಿ ಕೂಡ ಅವರು ಪ್ರಾರ್ಥಿಸಿದ್ದಾರೆ. ಹೀಗೆ ದೇವೇಗೌಡರು ಅಂತ ಹೇಳಿದಾಗ ಇಡೀ ರಾಜಕಾರಣದಲ್ಲಿ ತುಂಬ ವಿಭಿನ್ನವಾಗಿ ಯಾಕೆ ನಿಲ್ತಾರೆ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಅವರನ್ನು ನಮ್ಮವರು ಅಂಥವ್ರು ಅವ್ರನ್ನ ಒಪ್ಪುವಂಥವ್ರು ಇದ್ದಾರೆ.